ಎಷ್ಟೊತ್ತರ ಅದು ಬರೋದು? ಈ ಮಗು ಈಗ ಮಲ್ಕೊಂಡಿದೆ, ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ರಿ, ನೀವು ಈ ಕೆಲಸ ಮಾಡ್ತಿದ್ದೀರ ಅಂದಮೇಲೆ ಸ್ವಲ್ಪ ಗಮನ ಇರಬೇಕು ತಾನೇ? ಅಲ್ಲ ರೀ, ಅದೇನು ಮಾತಾಡ್ತೀರಾ? ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಮಲ್ಕೊಂಡಿದ್ದಾರೆ ಅಲ್ಲಿ ವಾರ್ಡಲ್ಲಿ, ಅವ್ರ ಜೊತೆನೆ. ಅದನ್ನು ನೋಡಿಕೊಂಡು ಅವ್ರು ಮಲ್ಕೊಂಡ ಮೇಲೆ ನಾನು ಬರಬೇಕು ತಾನೇ? ಹಾಗೆ ಸುಮ್ಮನೆ ಬರೋಕ್ಕಾಗುತ್ತಾ? ಸ್ವಲ್ಪ ಟೈಮ್ ಆಗುತ್ತೆ. ನೀವೇನು ಕುಸಿನ ಎತ್ಕೊಂಡೆ ಬಂದು ನಿಂತ್ಬಿಟ್ಟಿದ್ದೀರಾ? ಸರಿ ಸರಿ, ಕೂಸನ್ನ ತಗೊಂಡು ಹೋಗಿ ನೀವು. ಕೊಡಿ. ಅಲ್ಲ ರೀ, ಕೂಸು ಎಷ್ಟು ಚೆನ್ನಾಗಿ ಕೆಂಪಗೆ ಮುದ್ದಾಗಿದೆ, ಹೆಣ್ಣಾಗಲಿ ಗಂಡಾಗಲಿ ಈ ರೀತಿ ಮಾಡೋದು ತಪ್ಪಲ್ವಾ? ಅಯ್ಯಯ್ಯ, ನಾನೇನು ಇದನ್ನು ಓದಿ ಹೋಗಿತಾ ಇದ್ದೀನ? ಏನಾದರೂ ಮಾಡ್ತಾ ಇದ್ದೀನ? ನಮಗೆ ಅವಳ ಮೇಲೆ ಸೇಡು ತಿರ್ಸ್ಕೋಬೇಕು, ಅದಕ್ಕೆ ನಾನು ಈ ಮಗುನಿಂದ ಅವಳಿಗೆ ಸೇಡು ತಿರ್ಸ್ಕೊತಾ ಇದ್ದೀನಿ ಅಷ್ಟೇ. ಹೆಣ್ಣು ಗಂಡು ನನಗೂ ಒಂದು ಹೆಣ್ಣಿದೆ, ನಿಂಗೆ ಹೆಣ್ಣಿನ ಮೇಲೆ ಯಾವ ಭೇದ ಭಾವನೂ ಇಲ್ಲ. ಆದರೆ ನನ್ನ ಸೊಸೆ ಮೇಲೆ ಸೇಡು ತಿರ್ಸ್ಕೊಳ್ಳೋಕ್ಕೆ ನಾ ಈ ಮಗುನ ಹೋಗಿ ಅನಾಥಾಶ್ರಮಕ್ಕೆ ಇಟ್ಟರು ದುಡ್ಡು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಇಡ್ತೀನಿ. ಆಮೇಲೆ ನನ್ನ ಸೊಸೆ ಆ ಮನೆ ಬಿಟ್ಟು ಹೋದ್ಮೇಲೆ ನನ್ನ ಮೊಮ್ಮಗನ ಕರ್ಕೊಂಡು ಬಂದು ನನ್ನ ಮನೇಲಿ ಇಟ್ಕೋತೀನಿ. ಇಷ್ಟೆಲ್ಲ ಮಾಡೋ ಬದಲು ಯಾರ್ಯಾರು ನೋಡ್ಕೊಳ್ಳೋಕೆ ಆಯ ಇಟ್ಟಿದ್ರೆ ಮುಗಿದು ಹೋಗೋದಲ್ಲ ಮೇಡಮ್. ನೀವು ನನಗೇನು ಕೆಲಸ ಕೊಡಬೇಡಿ, ಕೊಡಿ. ಅಯ್ಯೋ, ಯಾರೋ ಬಂದರು ಅನ್ಸುತ್ತೆ. ನಾನು ಹೇಳೋ ಕೆಲಸವನ್ನು ಮಾಡಿಬಿಡಿ, ಯಾಕಂದರೆ ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ಏನು ಮಾಡಬೇಕು ಮೇಡಮ್? ನೋಡಿ, ನಾನು ಕೊಡೋ ದುಡ್ಡಲ್ಲಿ ಇನ್ನೊಂದು 50,000 ರೂಪಾಯಿ ಜಾಸ್ತಿ ಕೊಡ್ತೀನಿ. ಒಂದು ಚಲೋ ಆಶ್ರಮಕ್ಕೆ ಹೋಗಿ ಮಗುನ ಇಟ್ಟು ಬಂದುಬಿಡಿ. 50,000 ಹೆಚ್ಚಿಗೆನಾ? ಸರಿ ಆಯಿತು ಮೇಡಮ್. ಆದರೆ ಎಲ್ಲ CC ಕ್ಯಾಮ್ರಾಗಳು ಬಂದ್ ಮಾಡಿದ್ದೀನಿ, ನಾನು ಆಮೇಲೆ ಒಯ್ತೀನಿ ಮೇಡಮ್. ಬೇಡ ಬೇಡ, ತಾಯಿ ಕರಡು ಚುರುಕನ್ನತ್ತೆ, ಮಗು ಅಳೋದು ಕೇಳಿ ಅವಳು ಓಡ್ ಬಂದು ಹಿಂದಾಳು. ಬೇಡ, ನೀವು ಹೋಗಿ ಪ್ಲೀಸ್. ನಿಮ್ಗೆ 50,000 ಅಲ್ವಾ? 10,000 ಎಕ್ಸ್ಟ್ರಾ ಕೊಡ್ತೀನಿ, ಹೋಗಿ. ಆಯಿತು ಮೇಡಮ್, ಸರಿ. 10 ಲಕ್ಷದ ಮೇಲೆ 10 ಲಕ್ಷ, ಆಮೇಲೆ 50,000. ಅದೊಂದು, ಈ ಮಗು ಎಷ್ಟು ಅದೃಷ್ಟವಂತದ್ದು. ಈ ಮಗು ನನ್ನ ಹೆಂಡತಿಗೂ ಮಕ್ಕಳಿಲ್ಲ. ಈ ಮಗುನ ಹೋಗಿ ನಾವೇ ಸಾಕೋತೀವಿ. ಬಂಗಾರ ಅಂತ ಮಗು ಇದೆ. ಈ ಮಗುನ ನಾನು ಯಾರಿಗೂ ಕೊಡಲ್ಲ. ಒಂದು ಸತ್ತಿರೋ ಮಗುನ ತೊಗೊಂಡೋಗಿ ಮಣ್ಣು ಮಾಡಿ ಆ ಮೇಡಮ್ಗೆ ತೋರಿಸಿ ನಿಮ್ಮ ಮಗುನ ಮಣ್ಣು ಮಾಡಿದೆ ಅಂತ ಹೇಳ್ಬಿಡ್ತೀನಿ. ಆದರೆ ಆ ಮೇಡಮ್ ಈ ಮಗುನ ಅನಾಥಾಶ್ರಮ ಅಂದಿದ್ದಾರೆ. ನಾಳೆ ಮತ್ತೆ ಬಂದು ಬರ್ತಾರೆ ಅವರು. ನಾನು ಅನಾಥಾಶ್ರಮಕ್ಕೆ ಹೋಗಿಟ್ರೆ ಬೇಡ. ಈ ಮಗು ನಂದಾಗಬೇಕು ಅಂದರೆ ಈ ಮಗು ಸತ್ತೋಯ್ತು ಅಂತ ಹೇಳಿ ನಾನು ಜೋಪಾನ ಮಾಡಬೇಕು. ನನ್ನ ಹೆಂಡತಿಗೆ ಮಕ್ಕಳಿಲ್ಲ, ಅವಳು ಕೊರಗ್ತಾ ಇದ್ದಾಳೆ. ಸರಿ ಸರಿ, ದುಡ್ಡಿಗೆ ದುಡ್ಡು ಬಂತು, ಮಗುನೂ ಬಂತು. ಇಷ್ಟೊಂದು ಚೆನ್ನಾಗಿ ಮುದ್ದಾಗಿದೆ ಈ ಮಗು. ಇದನ್ನು ಈಗಲೇ ಮನೆಗೆ ಒಯ್ತೀನಿ. ಯಾಕೋ ಈ ಬುಕ್ ಓದೋಕ್ಕೂ ಮನಸ್ಸಾಗ್ತಾ ಇಲ್ಲ. ನನಗೆ ಯಾಕೆ ಈ ದೇವ್ರು ಇಷ್ಟೊಂದು ಕಷ್ಟ ಕೊಟ್ಟ? ನನಗೆ ಯಾಕೆ ಮಕ್ಕಳಿಲ್ಲ? ಆ ದೇವರಿಗೆ ನಾನು ಏನು ಪಾಪ ಮಾಡಿದ್ದೆ ಅಂತ ನನಗೆ ಇಷ್ಟೊಂದು ಕೊರಗು ಕೊಟ್ಟ? ನಾನು ಎಷ್ಟು ವರ್ಷ ಆಯಿತು, ಆದರೂ ನನ್ನ ಗಂಡ ನನ್ನ ಜೊತೆ ಖುಷಿಯಾಗಿ ಸಂಸಾರ ಮಾಡ್ತಾ ಇದ್ದಾರೆ. ನನಗೆ ಯಾಕೆ ಮಕ್ಕಳಾಗಲಿಲ್ಲ? ಬೇರೆ ಗಂಡಂದ್ರಾಗಿದ್ದರೆ ಇಷ್ಟೊತ್ತಿಗೆ ಬೇರೆ ಮದುವೆ ಆಗಿ ಹೋಗ್ಬಿಡ್ತಿದ್ರು. ನಾನು ಏನು ಮಾಡಲಿ ದೇವ್ರೆ? ಇಷ್ಟೊತ್ತಲ್ಲಿ ಯಾರು ಬಂದ್ರಪ್ಪ? ಯಾರು ಒಳಗೆ ಬನ್ನಿ, ನನ್ನ ಬಾಗಿಲು ಹಾಕಿಲ್ಲ. ಜಾನು ಏನ್ರಿ, ಎಷ್ಟು ಬೇಗ ಬಂದಿದ್ದೀರಾ ಇವತ್ತು? ಅಲ್ಲ, ಇನ್ನೂ ಟೈಮು 11 ಗಂಟೆ. ನೀವು ದಿನ ರಾತ್ರಿ ಡ್ಯೂಟಿ ಮಾಡಿ ಬರ್ತಿದ್ರಲ್ವಾ, 2 ಗಂಟೆಗೆ ಅದು? ಅಲ್ಲ ಕಣೆ, ನಾನು ಇಷ್ಟು ಬೇಗ ಬಂದಿದ್ದೀನಿ. ನಾನೇನು ನೋಡ್ತಾ ಇದ್ದೀನಿ, ನೀನು ಮಲ್ಕೊಂಡಿಲ್ಲ ಅಂದರೆ ನಾನು ನೈಟ್ ಡ್ಯೂಟಿ ಮಾಡಿದಾಗೆಲ್ಲ ನೀನು ಹೀಗೆ ಕೂತಿರ್ತೀಯ? ನಿದ್ದೆ ಬಂದರೆ ಅಲ್ವಾ ರೀ? ಎಷ್ಟೊಂದು ಕಷ್ಟ ಗೊತ್ತಾ? ಮಗು ಇಲ್ಲದೆ, ಮನೇಲಿ ನೀವು ಇಲ್ಲದೆ, ಯಾರೂ ಇಲ್ಲದೆ ನಾನು ಇರೋದು ಹೇಗೆ? ಅಯ್ಯೋ, ಮಗು ಅಳೋ ಶಬ್ದ ಏನ್ರಿ ಇದು? ಏನು ಆಡಿಯೋ ರೆಕಾರ್ಡ್ ಮಾಡ್ಕೊಂಬಂದಿದ್ದೀರಾ? ಅಮ್ಮ, ಯಾರ ಮಗು ರೀ ಇದು? ಎಲ್ಲಿಂದ ತೊಗೊಂಬಂದ್ರಿ ರೀ? ಎಲ್ಲಿಂದ ತೊಗೊಂಬಂದ್ರಿ? ಯಾರ ಮಗು ರೀ ಇದು? ನಮ್ಮದೇ ಕಣೆ ಮಗು, ಆ ದೇವರು ಕೊಟ್ಟ ಮಗು. ಏನ್ರಿ ಹೇಳ್ತಾ ಇದ್ದೀರಾ? ಕೈಯಲ್ಲಿ ಬೇರೆ ಇಷ್ಟೊಂದು ಕಂತೆ ದುಡ್ಡು ಹಿಡ್ಕೊಂಡಿದ್ದೀರಾ, ಮಗುನ ಹಿಡ್ಕೊಂಡಿದ್ದೀರಾ. ಎಲ್ಲಿ ಕಳ್ತನ ಮಾಡಿಬಿಟ್ರಾ ಏನು? ಇಲ್ಲ ಕಣೆ, ಎಲ್ಲಿ ಕಳ್ತನ? ದೇವರು ಕೊಟ್ಟು ವರ ಅನ್ನಲ್ಲ, ನಿಂಗೆ ಮಗು ಬೇಕಲ್ವಾ, ಸೊ ಎತ್ಕೋ. ಎಷ್ಟೊಂದು ಮುದ್ದಾಗಿದೆ ರೀ ಮಗು, ಬಂಗಾರ ಥರ ಇದೆ ಈ ಮಗು. ಯಾರ್ದು ರೀ? ಅದು ಏನಾದಂದರೆ, ಇಷ್ಟಾಯಿತು ಕಣೆ, ಅವಮ್ಮ ಮಗುನ ಅನಾಥಾಶ್ರಮಕ್ಕೆ ಬಿಟ್ಬಾ ಅಂದ್ಲು. ಇನ್ನು ನಾನು ಒಂದು ಸತ್ತೋಗಿರೋ ಮಗುನ ತೊಗೊಂಡೋಗಿ ಅಲ್ಲಿ ನೀವು ಹೊಳೆಲಾದರೂ ಅಥವಾ ಎಲ್ಲಾದರೂ ಸ್ಮಶಾನದಲ್ಲಾದರೂ ಒಂದು ಮಗುನ ಇಟ್ಟು ಆ ಮಗುನ ತೊಗೊಂಬಂದು ಇನ್ನು ಇವ್ರಿಗೆ ತೋರಿಸ್ಬೇಕು, ಗೊತ್ತಾ? ವಿಡಿಯೋನ ತೋರಿಸ್ಬೇಕು. ಹಾಗಾದ್ರೆ ಈ ಮಗು ನಮ್ಮದೇನ್ರಿ? ಈ ಮಗು ಇನ್ನು ಮುಂದೆ ನಿಂದೆ. ತಾಯಿ ಆಗೋ ಭಾಗ್ಯ ಇಲ್ಲದ ನಿನಗೆ ಈ ಮಗುನೇ ನಿನ್ನ ಕಣೆ. ಇನ್ನು ಮುಂದೆ ಈ ಮಗು ಅವ್ರ ಪಾಲಿಗೆ ಸತ್ತೋಯ್ತು, ನಮ್ಮ ಪಾಲಿಗೆ ಮುದ್ದಿನ ಮಗಳಾಗಿ ಜೊತೆಗೆ ಇಷ್ಟೊಂದು ದುಡ್ಡನ್ನು ತೊಗೊಂಬಂದಿದ್ದಾಳೆ ಕಣೆ. ಇದನ್ನು 5 ಲಕ್ಷನ ಅವಳ ಹೆಸರಿಗೆ ಇಟ್ಬಿಡೋಣ. ಉಳಿದಿರೋದನ್ನ ಅವಳ ಬಟ್ಟೆ ಬರೆ, ಅವಳಿಗೆ ಒಡವೆ ಚಡಿ ಎಲ್ಲ ಮಾಡೋಣ. ಅದರಲ್ಲಿ ಮಿಕ್ಕಿರೋ 1 ಲಕ್ಷನ ಮನೆ ಖರ್ಚಿಗೆ ನೋಡ್ಕೊಳ್ಳೋಣ, ಸರಿನಾ? ಸರಿ ರೀ, ಆಯಿತು. ನಮಗೂ ಒಂದು ಮಗು ಅಂತ ಆಯ್ತಲ್ಲ ರೀ. ಈಗ ರಾತ್ರಿ ಆಗಿದೆ, ಈ ಮಗುನ ಕರ್ಕೊಂಡು ನಾವು ರಾತ್ರಿನೇ ಈಗ ಊರು ಬಿಡೋಣ. ಯಾಕೆ ಗೊತ್ತಾ, ಇಲ್ಲಿ ಇರೋದ್ರಿಂದ ನಮಗೆ ತೊಂದರೆಗಳು ಭಾಳ. ಬೇಡ ಕಣೆ, ಬೇಡ. ಊರು ಬಿಡೋದು ಬೇಡ. ನಾವೇ ಒಂದು ಅನಾಥಾಶ್ರಮದ ಮಗು ದತ್ತು ತಂದು ಅಂತ ಜನಕ್ಕೆ ಹೇಳ್ಬಿಡೋಣ. ಏನು ಇದಿಲ್ಲ, ನಮ್ಮನೆ ಬಿಟ್ಟು ನಮ್ಮ ಕೆಲಸ ಬಿಟ್ಟು ನಾವು ಬೇರೆ ಕಡೆ ಹೋಗಿ ಜೀವನ ಮಾಡೋದು ಸರಿಯಲ್ಲ.
ಅಲ್ಲ ರೀ, ಇದೇ ಊರಲ್ಲಿದ್ದರೆ ಕರುಳು ಬಳ್ಳಿಗಳು ಒಂದಾಗಲ್ವಾ? ಒಂದಾಗೋಕ್ಕೆ ಆ ಕರುಳು ಬಳ್ಳಿ ಹತ್ರ ಈ ಬಳ್ಳಿ ಹೋದರೆ ತಾನೇ ಈ ಬಳ್ಳಿನ ನಮ್ಮ ಗೂಡಲ್ಲಿ ಬಚ್ಚಿಟ್ಕೊಳ್ಳೋಣ. ರೀ ನೋಡ್ರಿ, ಆ ಮಗು ನಿಮ್ಮ ಹತ್ರನೇ ಓಡಿ ಬರ್ತಾ ಇದೆ. ಅದು ನನ್ನದೇ ಪರಿಚಯ ಆದಂಗೆ ಆಗಿದೆಯಲ್ಲ, ನನ್ನ ಹತ್ರನೇ ಬರ್ತಾ ಇದೆ. ರೀ, ಈ ಮಗುಗೆ ಇಷ್ಟಲಗು ಬಟ್ಟೆ ಜುಟ್ಲ ಎಲ್ಲ ಹಾಕೊಂಬಂದಿದ್ದೀರಾ? ಇಲ್ಲ ಕಣೆ, ಆ ಮಗುಗೆ ನಾನು ಬಟ್ಟೆ ಜುಟ್ಲ ಹಾಕಿರಲಿಲ್ಲ. ಬರುವಾಗ ಅಲ್ಲಿ ಒಂದು ಮಗುಂದು ಎಲ್ಲ ಬಟ್ಟೆ ಅದು ಇಟ್ಟಿದ್ರು, ಅದನ್ನು ಹಾಕ್ಕೊಂಡು ಭಾಳ ಚಳಿ ಈ ಪಾಪುಗೆ. ಅದಕ್ಕೆ ಒಂದೊಂದು ಹೀಗೆ ಕೂದಲೇ ಮುಖ ಮುಚ್ಚಿಬಿಟ್ಟಿತ್ತು. ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ನಿನಗೆ ಈ ಮಗು ನಿನಗೆ ಹೊಂದೋ ಹಾಗೆ ಇದೆ ಅಲ್ವಾ? ನಿನ್ನ ಥರನೇ ಗುಂಡಾಗಿ. ತುಂಬ ಚೆನ್ನಾಗಿದೆ ರೀ. ಐ ಲವ್ ಯು ರೀ. ಐ ಲವ್ ಯು ಸೊ ಮಚ್. ಅಯ್ಯೋ ದೇವ್ರಿ, ನನ್ನ ಮೊಮ್ಮಗಳದ್ದು ಏನು ಪರಿಸ್ಥಿತಿ? ಅಜ್ಜಿ, ಅಜ್ಜಿ, ಅಜ್ಜಿ. ಅಯ್ಯೋ ದೀಪಕ್, ಈಗ ಬಂದ್ಯಪ್ಪ, ಏನು ಮಾಡೋದು? ಯಾಕಜ್ಜಿ, ಏನಾಯಿತು? ರಾಧಾ ಹೇಗಿದ್ದಾಳೆ? ಹಾಗೆ ಮತ್ತೆ ಪಾಪು ಹೇಗಿದೆ ಅಜ್ಜಿ? ಎಲ್ಲಿ ಅಪ್ಪ ಅಮ್ಮ ಯಾರೂ ಕಾಣ್ತಾ ಇಲ್ಲ? ರಾಧನ ಮಗು ನಮ್ಮನ್ನೆಲ್ಲ ಬಿಟ್ಟು ಹೋಯ್ತಪ್ಪ. ಏನು ಹೇಳ್ತಾ ಇದೀಯ ಅಜ್ಜಿ? ನನ್ನ ಮಗು ಬದುಕಿಲ್ವಾ? ನೀನು ಕರೆ ಹೇಳ್ತಾ ಇದೀಯ ಅಜ್ಜಿ? ಅಯ್ಯೋ ಶಿವನೇ, ನನ್ನ ಮಗು, ನನ್ನ ರಾಧನ್ಗೆ ಹೇಗೆ ಮುಖ ತೋರಿಸ್ಲಿ ನಾನು? ಅದಕ್ಕೆ ಮೊಮ್ಮಗನೇ ಬಡ್ಕೊಂಡೆ, ನೀನು ಹೋಗಬೇಡ ಎಲ್ಲ ಆದಮೇಲೆ ಹೋಗುವಂತೆ ಅಂತ. ಆದರೆ ನೀನು ನಿಮ್ಮಪ್ಪನ ಮನೇಲಿ ಇಡಿಸಿ ನೀನು ಹೋದೆ. ಈಗ ನೋಡು, ಮಗುನೂ ಇಲ್ಲ, ಇತ್ತು. ರಾಧನ ಪರಿಸ್ಥಿತಿ ಹೇಗಿದೆ ಇನ್ನೂ ಗೊತ್ತೂ ಇಲ್ಲ. ಅಜ್ಜಿ, ಅಪ್ಪ ಅಮ್ಮ ಎಲ್ಲಿ? ನಿಮ್ಮ ಅಜ್ಜನಿಗೆ ಆ ಸುದ್ದಿ ಕೇಳಿ ಪ್ರಜ್ಞೆ ತಪ್ಪಿದ್ರಪ್ಪ. ಅದಕ್ಕೆ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ರು. ಇಷ್ಟೊತ್ತನ ನಾನು ಅಲ್ಲೇ ಇದ್ದೆ. ನಿಮ್ಮಮ್ಮ ಇಲ್ಲಿದ್ಲು. ಮಗುನ ಆಮೇಲೆ ಮಾಡೋಕ್ಕೆ ಕೊಡ್ತೀನಿ ಅಂದವ್ರೆ. ಅದಕ್ಕೆ ಈಗ ನಿಮ್ಮಮ್ಮ ಅಲ್ಲಿ ಹೋಗಿದ್ದಾರೆ, ನಾನು ಇಲ್ಲಿ ಬಂದಿದ್ದೀನಿ. ರಾಧನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಈಗ ಅವಳನ್ನ ನೋಡಕ್ಕೆ ಹೋಗಬೇಕು. ಅಜ್ಜಿ, ನೀನು ಈ ರೀತಿ ಮೋತಿ ಮಾಡಿಕೊಂಡು ರಾಧನ್ ನೋಡೋಕೆ ಹೋಗಬೇಡ. ಅವಳಿಗೆ ಧೈರ್ಯ ಹೇಳೋಣ. ನೋಡಿ ಅಮ್ಮ, ರಾಧಾ ಪೇಷಂಟ್ ಕಡೆಯವ್ರು ಯಾರಿದ್ದೀರಾ ಅಲ್ಲಿ? ನಾನೇ ಡಾಕ್ಟ್ರಮ್ಮ. ಏನಾಗಬೇಕಾಗಿತ್ತು ಹೇಳಮ್ಮ. ನೋಡಿ, ಯಾಕೆ ಭಯ ಪಡ್ತಾ ಇದ್ದೀರಾ? ಮತ್ತು ಡೆಲಿವರಿ ಆದ್ಕೊಳ್ಳೆ ಮೊಮ್ಮಗು ಸತ್ತು ಐತೆ ಅಂತ ಹೇಳಿದ್ರಲ್ಲ, ಮತ್ತು ಭಯ ಆದರೆ ಇನ್ನೇನಾಗುತ್ತೆ? ನೋಡಿ ಅಮ್ಮ, ನನಗೆ ವಿಷಯ ಗೊತ್ತಿಲ್ಲ. ನಾನು ಮಗು ಅಡ್ಡ ತಿರುಗಿದ್ರೂ ನಾರ್ಮಲ್ ಸ್ಟೇಜಿಗೆ ತೊಗೊಂಡು ಬಂದು ನಮ್ಮ ವಾರ್ಡ್ ಬಾಯ್ ಹಾಗೆ ನಮ್ಮ ಮೇನ್ ಡಾಕ್ಟರ್ಸ್ ವಾರ್ಡ್ಗಳನ್ನ ನಾನು ಇಲ್ಲೇ ಬಿಟ್ಟು ಹೋಗಿದ್ದೆ. ಸೊ ಅವರು ಡೆಲಿವರಿ ಮಾಡಿಸ್ಕೊಂಡಿದ್ದಾರೆ. ವಿಷಯ ಗೊತ್ತಾಯಿತು. ನನಗೂ ತುಂಬ ಬೇಜಾರಾಯಿತು. ಏನೂ ತೊಂದರೆ ಇಲ್ಲ, ನಿಮ್ಮ ಮಗಳಿಗೆ ಹುಷಾರಾಗಿದ್ದಾಳೆ. ಸೊ ಅವಳೆಲ್ಲ ನಾರ್ಮಲ್ ಆದಮೇಲೆ ಅವಳನ್ನ ಬಿಟ್ಟು ಹೋಗಿದ್ದು. ಸೊ ಏನಾಗಲ್ಲ, ನನಗೆ ಅಲ್ಲಿ ಅರ್ಜೆಂಟ್ ಒಂದು ಆಪರೇಷನ್ ಮಾಡಬೇಕಾಗಿತ್ತು. ಸೊ ಅಲ್ಲಿಗೆ ಹೋಗಿದ್ದೆ ನಾನು. ಏನು ತೊಂದರೆ ಇಲ್ಲ ನಿಮ್ಮ ಮಗಳಿಗೆ. ಆದರೆ ಮತ್ತೆ ಒಂದು ಮಗುನ ಹಡಿಬೋದು. ಆದರೆ ಈಗ ಅವಳಿಗೆ ಈ ವಿಷಯ ಮುಟ್ಸೋಕೆ ಹೋಗ್ಬೇಡಿ, ಯಾಕಂದರೆ ಈ ವಿಷಯದಿಂದ ಅವಳಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ಇದ್ದಿದ್ದರೆ ಮಗುನ ಬದುಕಿಸ್ಕೋತಿದ್ದೇನೋ, ನನ್ನದೇ ತಪ್ಪು. ಸಾರಿ ಅಮ್ಮ. ನನಗೆ ಅರ್ಜೆಂಟ್ ಆಪರೇಷನ್, ಒಂದು ಜೀವ ಉಳಿಸ್ಕೋಬೇಕಾಗಿತ್ತು. ಅರ್ಜೆಂಟಾಗಿ ನಾನು ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೆ ಹೋಗಿದ್ವಿ. ಸೊ ಸಾರಿ ಅಮ್ಮ, ನಿಮ್ಮ ಮಗು ತೀರ್ಕೊಂತು ಅಂತ ಸುದ್ದಿ ಬಂತು. ನಾನು ಅದಕ್ಕೆ ನಿಮ್ಮನ್ನು ಮಾತಾಡ್ಸೋಗೋಣ ಅಂತ ಬಂದೆ. ಏನು ಡಾಕ್ಟರ್ ನೀವು? ಒಂದು ಪೇಷಂಟ್ನ ಇಲ್ಲಿ ಬಿಟ್ಟು ಇನ್ನೊಂದು ಪೇಷಂಟ್ನ ಚೆಕ್ ಮಾಡೋಕೆ ಹೋಗಿದ್ದೀರಲ್ಲ, ನೀವು ಒಬ್ಬರು ಡಾಕ್ಟ್ರಾ? ನೋಡಿ ಸರ್, ಅದು ಹಾರ್ಟ್ ಆಪರೇಷನ್ ಎಮರ್ಜೆನ್ಸಿ ಇತ್ತು. ಸರ್ ಕರೆದಾಗ ನಾನು ಹೋಗಲೇಬೇಕಾಗಿತ್ತು. ಇಲ್ಲಿ ಹಾಸ್ಪಿಟ್ಲಲ್ಲಿ ನನ್ನ ಬಿಟ್ಟು ರಗಡ್ ಡಾಕ್ಟರ್ಸು ಇದ್ದರು. ಸೊ ಅವರಿಗೆ ನಾನು ನನ್ನ ಕೇಸನ್ನ ಒಪ್ಪಿಸಿ ನಾನು ಹೋಗಿದ್ದೆ. ಹಾಗೆ ಹೋಗಿರಲಿಲ್ಲ ಸರ್. ಆದರೆ ಅಚಾನಕ್ ನಾನು ಮೊದಲೇ ಹೇಳಿಬಿಟ್ಟಿದ್ದೆ, ಇಲ್ಲ ಮಗು ಉಳಿಯುತ್ತೆ, ಇಲ್ಲ ತಾಯಿ ಉಳಿತಾಳೆ ಅಂತ. ಸೊ ಅದು ಪ್ರಾಬ್ಲಮ್. ಮಗುನ ನಾವು ಆ ಕಡೆಯಿಂದ ಈ ಕಡೆ ತಿರುಗಿಸುವಾಗ ಮಗುಗೆ ಮೂಮೆಂಟು ಒಂದು ಸ್ವಲ್ಪ ತಲೆಗೆ ತಾಕಿ ಅದು ಉಸಿರುಕಟ್ಟಾಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಒಂದು ವಿಷಯ ತಿಳ್ಬೇಕಂದ್ರೆ ತಪ್ಪು ನಿಮ್ಮದೇ. ಕಾರಲ್ಲಿ ಕರ್ಕೊಂಡ್ಬಂದಿದ್ದೀರಾ, ದಡ್ಕಿಲಿ ಪ್ರೆಗ್ನೆಂಟ್ ಇರೋ ಲೇಡಿನ ಆ ರೀತಿ ಕರ್ಕೊಂಬರ್ತಾರೆ. ಮಾರ್ಗಕ್ಕೆ ಬಂದು ಮಗು ಒಳ್ಳೆ ರಿಟರ್ನ್ ತಿರುಗಿದೆ ಅಂದರೆ ಅದು ತಪ್ಪು ನಿಮ್ಮದೇ ಆಗುತ್ತೆ. ಯಾವ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ತಪ್ಪು ನಿಮ್ಮದೇ ಆಗುತ್ತೆ ಸರ್. ಸುಮ್ಮನೆ ಬಾಯಿ ಮಾಡಿ ಕೆಟ್ಟದಾಗೋದಲ್ಲ. ಮಗು ಹೋಗಿದೆ, ಸೊ ನಮಗೂ ದುಃಖ ಇದೆ. ಆದರೆ ಏನು ಮಾಡೋಕ್ಕಾಗಲ್ಲ. ಹೀಗಿರೋ ನಿಮ್ಮ ಮಿಸ್ಸಸ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನೀವು ಬಾಯ್ ಮಾಡೋದ್ರಿಂದ ಈ ಸುದ್ದಿ ಅವ್ರಿಗೆ ಗೊತ್ತಾದರೆ ತುಂಬ ಕ್ರಿಟಿಕಲ್ ಆಗಿದ್ದಾರೆ ಅವರು. ಹುಷಾರಾಗಿರಿ. ಡಾಕ್ಟ್ರಮ್ಮ, ನನ್ನ ಮೊಮ್ಮಗಳನ್ನ ನೋಡ್ಬೋದಾ? ಅದು ಅಮ್ಮ, ಈಗ ಹೋಗಿ ನೋಡಿ, ಆಮೇಲೆ ನಾವು ಡಿಸ್ಚಾರ್ಜೇ ಮಾಡಿಬಿಡ್ತೀವಿ. ಸೊ ತುಂಬ ಹೊತ್ತು ಇಲ್ಲಿ ಹಾಸ್ಪಿಟ್ಲಲ್ಲಿ ಇಟ್ಕೊಳ್ಳಲ್ಲ. ಸರಿ ಆಯ್ತಮ್ಮ. ಮಗು ಹೋಗಿದೆ ಅನ್ನೋ ಸತ್ಯನ ಅವ್ರ ಮುಂದೆ ತೋರಿಸ್ಕೊಡ್ಬೇಡಿ. ಈ ರೀತಿ ಕಣ್ಣೀರು ಹಾಕೋದ್ರಿಂದ ಅವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅವರು ತುಂಬ ಕ್ರಿಟಿಕಲ್ ಆಗಿದ್ದಾರೆ. ಈಗ ನೀವು ಆ ಮಗುನ AC ರೂಮಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ ಇದನ್ನು ಮಾಡೋಕ್ಕೆ ಪ್ರಯತ್ನ ಪಡಿ. ಆಮೇಲೆ ನೀವು ಅವಳಿಗೆ ನಿಧಾನವಾಗಿ ಹೇಳುವಂತ್ರಿ. ಓಕೆ ಡಾಕ್ಟರ್. ನೋಡಿದೆ ಅಪ್ಪ, ಡಾಕ್ಟ್ರುಗಳು ತಮ್ಮ ಮೇಲೆ ಹಾಕ್ಕೊಳ್ಳಲ್ಲ. ಡೆಲಿವರಿ ಪೇಷಂಟ್ ಬಿಟ್ಟು ಆಪ್ರೇಷನ್ ಮಾಡೋಕೆ ಹೋಗಿದ್ಲಂತ. ಈಕೆ ಇದ್ದಿದ್ಲಂದ್ರೆ ನನ್ನ ಮೊಮ್ಮಗಳು ಉಳಿತಿದ್ಲು ಏನೋ. ಅಜ್ಜಿ, ಅತ್ತೇನು ಮಾಡೋದು? ಆ ಪಾಪು ನಮ್ಮ ಹಣೆ ಬರದಲ್ಲಿ ಇರೋದಿದ್ರೆ ಇದ್ದೇ ಇರ್ತಿತ್ತು. ಇಲ್ಲ ಅಂತ ಅನಿಸುತ್ತೆ. ಪರವಾಗಿಲ್ಲ, ನನ್ನ ಹೆಂಡ್ತಿನಾದರೂ ಉಳಿದ್ಲಲ್ಲ,
ಅಷ್ಟೇ ಸಾಕು. ನಡೀರಿ ಹೋಗಿ ಅವಳನ್ನ ಮಾತಾಡ್ಸೋಣ. ನಾವು ಕಣ್ಣೀರು ಹಾಕ್ತಾ ಈ ರೀತಿ ಮಂಕಾಗಿರಬೇಡ ಅಜ್ಜಿ. ಆದರೂ ನೀನು ಈ ರೀತಿ ಇರೋದ್ರಿಂದ ಅವಳು ಡೌಟ್ ಬರುತ್ತೆ. ನನಗೆ ಇಷ್ಟು ಬಿಟ್ಟರೆ ಇನ್ನು ಮುಂದಿಂದು ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ನಾನಿಲ್ಲ, ಅವಳು ಕಣ್ಮುಂದೆ ಬರಲ್ಲ. ನೀನೇ ಹೋಗು. ಸರಿ ಅಜ್ಜಿ, ನೀನು ಇಲ್ಲೇ ಇರು. ಮನೆಗೆ ಬಂದಮೇಲೆ ಅವಳ ಹತ್ರ ಬರುವಂತೆ ನಾನು ಹೋಗ್ತೀನಿ. ರಾಧಾ, ರಾಧಾ. ರೀ ರೀ ಬನ್ನಿರಿ. ನಾನು ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ರಾಧಾ, ಹೇಗಿದೆಯಮ್ಮ? ರೀ, ನಾನು ಚೆನ್ನಾಗಿದ್ದೀನಿ ರೀ. ಆದರೆ ನನ್ನ ಮಗುನೇ ತೋರಿಸ್ತಾ ಇಲ್ಲ ರೀ ಇವರು. ನನ್ನ ಮಗು ಕೇಳಿದ್ರೆ ಅಲ್ಲಿದೆ, ಎಲ್ಲಿದೆ ಅಂತ ಇದ್ದಾರೆ. ನೀನು ಇನ್ನೂ ಚಿಂತೆ ಮಾಡಬೇಡ ರಾಧಾ. ಮಗು ಅಲ್ಲಿ ಐ.ಸಿ.ಯು ರೂಮ್ನಲ್ಲಿ ಇಟ್ಟಿದ್ದಾರೆ. ಮಗುಗೆ ಸ್ವಲ್ಪ ಅದು ಪೆಟ್ಟಾಗಿತ್ತಂತಲ್ಲ, ಉಸಿರು ಕಟ್ಟಿದಂಗಾಗಿ. ಸೊ ಇದಾಗಿದೆ. ಅದಕ್ಕಾಗಿ ಮಗುಗೆ ಶ್ವಾಸಕೋಶ ತೊಂದರೆ ಆಗಿದೆ ಅಂತೇಳಿ ಐ.ಸಿ.ಯು ರೂಮಲ್ಲಿ ಇಟ್ಟಿದ್ದಾರೆ. ನಾನು ನೋಡ್ಕೊಂಡು ಬಂದೆ. ಮಗು ಚೆನ್ನಾಗಿದೆ ಅಮ್ಮ, ನೀನೇನು ಚಿಂತೆ ಮಾಡಬೇಡ. ರೀ, ನೀವು ಸುಳ್ಳು ಹೇಳ್ತಾ ಇಲ್ಲ ತಾನೇ ನನ್ನ ಮುಂದೆ? ಇಲ್ಲಮ್ಮ, ನಾನೇ ಸುಳ್ಳು ಹೇಳಿ. ಸರಿ, ಇವತ್ತು ಡಿಸ್ಚಾರ್ಜ್ ಮಾಡ್ತಾರಂತ. ಮಗು ಹತ್ರನೇ ಇಲ್ಲೇ ಅಜ್ಜಿ ಇರ್ತಾಳೆ, ನಾವು ಹೋಗೋಣ. ಮತ್ತು ಅವರು ವಾರ್ಡಲ್ಲಿ ನೋಡ್ಕೋತಿರ್ತಾರಂತೆ ಎಲ್ಲರೂ. ನಾವು ಹೋಗ್ಬಿಡೋಣ. ಹಾಂ? ಇಲ್ಲ ರೀ, ನೀವು ಯಾಕೋ ನನಗೆ ನಿಮ್ಮ ಮಾತಲ್ಲಿ ನಂಬಿಕೆನೇ ಬರ್ತಾ ಇಲ್ಲ. ನನ್ನ ಮಗುನ ಒಂದೇ ಒಂದು ಸಲ ತೋರಿಸಿರಿ, ನಿಮ್ಮ ಕೈ ಮುಗಿದು ಕಾಲು ಬೀಳ್ತೀನಿ. ಹಂಗೆ ಹಠ ಮಾಡಬಾರ್ದು ರಾಧಾ. ನಾನು ನೋಡಿಲ್ವಾ? ನಾನು ಮಗು ತಂದೆ ಅಲ್ವಾ? ನಾನು ಸುಳ್ಳು ಹೇಳ್ತೀನ? ರೀ, ಯಾಕೋ ಕರಡು ಸಂಕಟ ಆಗ್ತಾ ಇದ್ದೀರಿ. ಯಾಕೋ ನನ್ನ ಮಗು ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಹಾಗೆಲ್ಲ ಯೋಚನೆ ಮಾಡಬಾರ್ದಮ್ಮ. ಸರಿ, ನೀನು ರೆಸ್ಟ್ ತಗೋ. ನಾನು ಹೊರಗಡೆ ಇರ್ತೀನಿ. ನೀನು ಸ್ವಲ್ಪ ರೆಸ್ಟ್ ಮಾಡು. ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಗೆ ಹೋಗ್ಬಿಡೋಣ. ಸರಿ ರೀ, ಆದರೂ ಒಂದು ಸಲ ನನ್ನ ಮಗು ಚೆನ್ನಾಗಿದೆ ಅಲ್ರಿ? ಹಾಕನೆ, ನಮ್ಮ ಮಗು ಚೆನ್ನಾಗೇ ಇದೆ. ನೀನೇನು ಚಿಂತೆ ಮಾಡಬೇಡ. ಸರಿ ರೀ, ಯಾಕೆ ನನ್ನ ಕಡೆ ಮುಖ ತೋರಿಸಿ ಹೇಳ್ತಾ ಇಲ್ಲ? ಇಲ್ಲಮ್ಮ, ಡಾಕ್ಟ್ರು ಇಲ್ಲಿ ಒಳಗೆ ವಾರ್ಡಲ್ಲಿ ಭಾಳ ನಿಂದಿರಬಾರ್ದು ಅಂದಾರೆ. ಸೊ ಅದಕ್ಕೆ ನೀನು ಇರು, ನಾನು ಹೊರಗಡೆ ಇರ್ತೀನಿ. ಇವರೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ದಾರೆ. ನನ್ನ ಮಗು ಯಾಕೋ ನನ್ನ ಎದೆ ಅಲ್ಲ, ಒಂಥರ ಮಗು ಅಂತ ಎದೆ ಬಿಗ್ದಂಗೆ ಆಗ್ತಾ ಇದೆ. ದೇವ್ರೆ, ನನ್ನ ಮಗು ಎಲ್ಲಿದೆ? ಶಿವಪ್ಪ. ನೋಡಿ ಸರ್, ನಿಮ್ಮ ಮಗುನ ತಗೊಳ್ಳಿ. ಸರ್, ಕಣ್ಣೀರು ಹಾಕ್ಬಿಡಿ. ನಮ್ಮ ಮನೆ ಬರದಲ್ಲಿ ಏನಾಗಬೇಕಾಗಿರುತ್ತೋ ಅದೇ ಆಗುತ್ತೆ. ಏನು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ಕಂದ, ನನ್ನನ್ಯಾಕೋ ಬಿಟ್ಟು ಹೋದೆ, ನಿಮ್ಮಮ್ಮನಿಗೆ ಮುಖ ಹೇಗೆ ತೋರಿಸಲಿ. ಕಂದ, ನನ್ನನ್ನು ನೋಡದೆ ಯಾಕೆ ಹೋದೆ ನನ್ನ ಕಂದ, ಯಾಕೆ ಹೋದೆ ನನ್ನ ಕಂದ. ನನ್ನ ಮೊಮ್ಮಗಳು ನನ್ನ ಕೈಯಲ್ಲಿ ಇಟ್ಕೊಡಪ್ಪ. ತಗೊಳಜ್ಜಿ. ಬಂಗಾರದಂತ ನನ್ನ ಮೊಮ್ಮಗಳು ನನ್ನ ಕೈ ಬಿಟ್ಟು ಹೋದ್ಲಲ್ಲ ದೇವ್ರೆ. ಒಂದು ಕ್ಷಣ ನಾನು ಇಲ್ಲಿ ಇರಬೇಕಾಗಿತ್ತು. ನನ್ನ ಕೂಸು ನೀನು ಬಿಟ್ಟು ನಾನು ಹೊರಗೆ ಹೋಗ್ಬಿಟ್ಟೆ. ನನ್ನ ಬಂಗಾರ, ನನ್ನನ್ನು ಬಿಟ್ಟು ಹೋದಲ್ಲ ನನ್ನ ಕೂಸ ನೀನು. ನನ್ನ ಬಿಟ್ಟು ಯಾಕ ಹೋದೆ ನನ್ನ ಕೂಸೆ, ನನ್ನ ಮೊಮ್ಮಗಳಿಗೆ ಏನು ಹೇಳಲಿ. ಅಜ್ಜಿ ಮಗಳು ಎಲ್ಲಿದಳಂದರೆ ನಾನು ಏನು ಹೇಳಲಿ. ಹೇಳಮ್ಮ ನನ್ನ ಕೂಸಮ್ಮ, ಯಾರಿಗೇಳಲಿ ನನ್ನ ಸಂಕಟವನು. ನನ್ನ ಕೂಸು ನಮ್ಮನ ಬಿಟ್ಟು ಹೋಯ್ತಲ್ಲ, ಹೆಂಗಾರ ಬದುಕುದು ಜನ್ಮದಾಗ. ನಮ್ಮ ವಂಶದ ಕುಡಿಯು ನಮ್ಮನ್ನು ಬಿಟ್ಟು ಹೋಯಿತ ದೇವರೇ. ಅಯ್ಯೋ, ನನ್ನ ಮೊಮ್ಮಗು ಎಷ್ಟು ಚಂದ ಐತವ, ಕೆಂಪಗ ಬಂಗಾರದಂಗೆ ಐತಲ್ಲ ನನ್ನ ಮೊಮ್ಮಗು. ದೀಪಕ್, ಏನಾಯಿತು ದೀಪಕ್? ಇದು ಮಗುಗೆ ಏನಾಯಿತು? ಅದಕ್ಕೆ ಹೇಗಿದ್ದಾರೆ? ಏನು ಹೇಳು? ನಾನು ಅಮೇರಿಕಾಗೆ ಹೋಗಿ ಬರುವಷ್ಟ್ರಲ್ಲಿ ನನ್ನ ಮಗು ಇಲ್ಲ. ಈಗ ನನ್ನ ಹೆಂಡತಿಗೆ ಏನು ಹೇಳಲಿ ನಾನು? ಯಾಕೆ ಗೌರಿ ಬರಲಿಲ್ವಾ? ಅವಳಿಗೆ ಈ ವಿಷಯ ಗೊತ್ತಾಗಿ ಅದಕ್ಕೊಂತ ತಲೆ ಸುತ್ತ ಬಂದು ಬಿದ್ದುಬಿಟ್ಲು. ಅದಕ್ಕೆ ಅವಳನ್ನ ಮನೇಲಿ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಹತ್ತು ಕರೆದು ಮತ್ತು ಅವ್ರ ಅಕ್ಕನಿಗೆ ಗೊತ್ತು ಮಾಡಿದ್ರಿ ಅಂತ. ಚಲೋ ಮಾಡಿದೆಪ್ಪ, ಅಷ್ಟೇ ಸಾಕು. ನಾಳೆ ನೋಡೋಕ್ಕೆ ಬರ್ಬೇಳು. ಈಗ ಅಲ್ಲಿ ಮಗುನ ನಾವು ಮಾಡೋಕ್ಕೆ ಹೋಗ್ತೀವಿ. ನೀವು ಬರ್ತೀರಾ ಅಲ್ವಾ? ಬರ್ತೀನಿ. ಯಾಕಿನ್ ಕರ್ಕೊಂಡೇ ಬರ್ತೀನಿ. ಒಂಚೂರು ಮಗು ಮೋತಿ ನೋಡಿ ಹೋಗ್ತೀನಪ್ಪ. ಬಂಗಾರದಂಥ ಮಗು ಕೈ ಬಿಟ್ಟು ಹೋಯ್ತಲ್ಲ ನನ್ನ ಮಗು.